ಖಮೇನಿ ಸಾವನ್ನ ದೃಢಪಡಿಸಿದೆ ಇರಾನ್. 36 ವರ್ಷಗಳ ಕಾಲ ದೀರ್ಘಕಾಲದ ಸರ್ವೋಚ್ಚ ನಾಯಕನಾಗಿ ಆಳ್ವಿಕೆ ನಡೆಸಿದಂತ ಖಮಾನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಈಗಾಗಲೇ ಖಮೇನಿ ಸಾವನ್ನ ದೃಢಪಡಿಸಿರುವಂತದ್ದು ಅಲ್ಲಿನ ಆಡಳಿತ. ಖಮೇನಿ ಸಾವಿನ ಹಿನ್ನೆಲೆಯಲ್ಲಿ 40 ದಿನ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ದಾಳಿಯಲ್ಲಿ ಖಮೇನಿ ಪುತ್ರಿ ಅಳಿಯ ಕೂಡ ದುರ್ಮರಣ ಅಪ್ಪಿರುವಂತದ್ದು. ನೋಡಿ, ಪ್ರಮುಖವಾಗಿ ಒಂದು ಕಡೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಖಮೇನಿ ಹತ್ಯೆ ಮಾಡಿದ್ದೀವಿ ಅಂತ ಅವರ ಸೇನಾ ಸೈನಿಕರು ವಿತ್ ಪ್ರೂಫ್ ಫೋಟೋ ಸಮೇತ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಅವರಿಗೆ ಕಳಿಸ್ಕೊಟ್ಟಿದ್ರಂತೆ. ಅದಾದ ನಂತರವಾಗಿ ಖಮೇನಿ ಹತ್ಯೆ ಆಗಿದೆ ಎನ್ನುವ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಮುಖಾಂತರವಾಗಿ ದೃಢಪಡಿಸಿದ್ರು. ಆದ್ರೆ ಇರಾನ್ ಆಡಳಿತ ಮಂಡಳಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಹೇಳಿರಲಿಲ್ಲ. ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇರಾನ್ ಆಡಳಿತ ದೃಢಪಡಿಸಿರುವಂತದ್ದು ಹೌದು, ಖಮೇನಿ ಸಾವಾಗಿದೆ ಎನ್ನುವಂತಹ ವಿಚಾರವಾಗಿ 40 ದಿನಗಳ ಕಾಲ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಕೇವಲ ಖಮೇನಿ ಮಾತ್ರ ಅಲ್ಲ, ಖಮೇನಿ ಪುತ್ರಿ ಹಾಗೆ ಅಳಿಯ ಇಬ್ರು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಖಮೇನಿಯ ಅವರ ಮನೆಯ ಮುಂದೆ ಒಂದು ಬಾಂಬ್ ದಾಳಿಯನ್ನ ಮಾಡಲಾಗಿತ್ತು. ಅದಾದ ನಂತರವಾಗಿ ಆ ಬಾಂಬ್ ದಾಳಿಯಲ್ಲಿ ಸೈನಿಕರು, ಸೇನಾಧಿಕಾರಿಗಳು, ಅದರ ಜೊತೆಗೆ ಖಮೇನಿ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢಪಡಿಸಲಾಗಿತ್ತು. ವೈಮಾನಿಕ ದಾಳಿಯಲ್ಲಿ ಖಮೇನಿಯನ್ನ ಅಮೆರಿಕ ಹೊಡೆದುರುಳಿಸಿದೆ. ಖಮೇನಿ ಜೊತೆ ಸೇನಾ ಮುಖ್ಯಸ್ಥ ಸೇರಿ 6 ಮಂದಿ ಸಾವನ್ನಪ್ಪಿರುವಂತದ್ದು. ಖಮೇನಿ ಸಾವನ್ನ ಖುದ್ದು ಖಚಿತಪಡಿಸಿದ್ದಾರೆ ಬೆಂಜಮಿನ್ ನೆತನ್ಯಾಹು. 86 ವರ್ಷದ ಖಮೇನಿ ಮೃತದೇಹವನ್ನ ಜಪ್ತಿ ಮಾಡಿದೆ ಅಮೆರಿಕ ಸೇನೆ. ಈಗ ಈ ದಾಳಿ ಎಷ್ಟು ಭೀಕರತೆಯಿಂದ ಕೂಡಿತ್ತು ಅಂತಂದ್ರೆ, ಒಂದು ಕಡೆ ಪ್ರತಿಯೊಂದು ದೃಶ್ಯವೂ ಕೂಡ ನಮಗೆ ಮೈ ಜುಮ್ ಎನಿಸುವ ರೀತಿ ಇತ್ತು. ಇಡೀ ಇರಾನ್ ಅನ್ನ ಸರ್ವಾಧಿಕಾರಿಯಾಗಿ ಅದರ ಜೊತೆಗೆ ದೀರ್ಘಕಾಲಿಕ ಸರ್ವೋಚ್ಚ ನಾಯಕನಾಗಿ ಆಳಿದಂತಹ ಖಮೇನಿ ಅಂತ್ಯವನ್ನ ಅಮೆರಿಕ ಎಷ್ಟರ ಮಟ್ಟಿಗೆ ಅದನ್ನ ತೋರಿಸ್ತಿದೆ ಅಂತಂದ್ರೆ ನೋಡಿ, ಈಗಾಗಲೇ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ನಲ್ಲಿ ಇತಿಹಾಸದಲ್ಲೇ ಕ್ರೂರಿಯನ್ನ ನಾವು ಕೊಂದಿದ್ದೀವಿ ಎನ್ನುವ ಮುಖಾಂತರವಾಗಿ ಖಮೇನಿ ಸಾವನ್ನ ದೃಢಪಡಿಸಿದೆ ಇರಾನ್. 36 ವರ್ಷಗಳ ಕಾಲ ದೀರ್ಘಕಾಲದ ಸರ್ವೋಚ್ಚ ನಾಯಕನಾಗಿ ಆಳ್ವಿಕೆ ನಡೆಸಿದಂತ ಖಮಾನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಈಗಾಗಲೇ ಖಮೇನಿ ಸಾವನ್ನ ದೃಢಪಡಿಸಿರುವಂತದ್ದು ಅಲ್ಲಿನ ಆಡಳಿತ. ಖಮೇನಿ ಸಾವಿನ ಹಿನ್ನೆಲೆಯಲ್ಲಿ 40 ದಿನ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ದಾಳಿಯಲ್ಲಿ ಖಮೇನಿ ಪುತ್ರಿ ಅಳಿಯ ಕೂಡ ದುರ್ಮರಣ ಅಪ್ಪಿರುವಂತದ್ದು. ನೋಡಿ, ಪ್ರಮುಖವಾಗಿ ಒಂದು ಕಡೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಖಮೇನಿ ಹತ್ಯೆ ಮಾಡಿದ್ದೀವಿ ಅಂತ ಅವರ ಸೇನಾ ಸೈನಿಕರು ವಿತ್ ಪ್ರೂಫ್ ಫೋಟೋ ಸಮೇತ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಅವರಿಗೆ ಕಳಿಸ್ಕೊಟ್ಟಿದ್ರಂತೆ. ಅದಾದ ನಂತರವಾಗಿ ಖಮೇನಿ ಹತ್ಯೆ ಆಗಿದೆ ಎನ್ನುವ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಮುಖಾಂತರವಾಗಿ ದೃಢಪಡಿಸಿದ್ರು. ಆದ್ರೆ ಇರಾನ್ ಆಡಳಿತ ಮಂಡಳಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಹೇಳಿರಲಿಲ್ಲ. ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇರಾನ್ ಆಡಳಿತ ದೃಢಪಡಿಸಿರುವಂತದ್ದು ಹೌದು, ಖಮೇನಿ ಸಾವಾಗಿದೆ ಎನ್ನುವಂತಹ ವಿಚಾರವಾಗಿ 40 ದಿನಗಳ ಕಾಲ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಕೇವಲ ಖಮೇನಿ ಮಾತ್ರ ಅಲ್ಲ, ಖಮೇನಿ ಪುತ್ರಿ ಹಾಗೆ ಅಳಿಯ ಇಬ್ರು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಖಮೇನಿಯ ಅವರ ಮನೆಯ ಮುಂದೆ ಒಂದು ಬಾಂಬ್ ದಾಳಿಯನ್ನ ಮಾಡಲಾಗಿತ್ತು. ಅದಾದ ನಂತರವಾಗಿ ಆ ಬಾಂಬ್ ದಾಳಿಯಲ್ಲಿ ಸೈನಿಕರು, ಸೇನಾಧಿಕಾರಿಗಳು, ಅದರ ಜೊತೆಗೆ ಖಮೇನಿ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢಪಡಿಸಲಾಗಿತ್ತು. ವೈಮಾನಿಕ ದಾಳಿಯಲ್ಲಿ ಖಮೇನಿಯನ್ನ ಅಮೆರಿಕ ಹೊಡೆದುರುಳಿಸಿದೆ. ಖಮೇನಿ ಜೊತೆ ಸೇನಾ ಮುಖ್ಯಸ್ಥ ಸೇರಿ 6 ಮಂದಿ ಸಾವನ್ನಪ್ಪಿರುವಂತದ್ದು. ಖಮೇನಿ ಸಾವನ್ನ ಖುದ್ದು ಖಚಿತಪಡಿಸಿದ್ದಾರೆ ಬೆಂಜಮಿನ್ ನೆತನ್ಯಾಹು. 86 ವರ್ಷದ ಖಮೇನಿ ಮೃತದೇಹವನ್ನ ಜಪ್ತಿ ಮಾಡಿದೆ ಅಮೆರಿಕ ಸೇನೆ. ಈಗ ಈ ದಾಳಿ ಎಷ್ಟು ಭೀಕರತೆಯಿಂದ ಕೂಡಿತ್ತು ಅಂತಂದ್ರೆ, ಒಂದು ಕಡೆ ಪ್ರತಿಯೊಂದು ದೃಶ್ಯವೂ ಕೂಡ ನಮಗೆ ಮೈ ಜುಮ್ ಎನಿಸುವ ರೀತಿ ಇತ್ತು. ಇಡೀ ಇರಾನ್ ಅನ್ನ ಸರ್ವಾಧಿಕಾರಿಯಾಗಿ ಅದರ ಜೊತೆಗೆ ದೀರ್ಘಕಾಲಿಕ ಸರ್ವೋಚ್ಚ ನಾಯಕನಾಗಿ ಆಳಿದಂತಹ ಖಮೇನಿ ಅಂತ್ಯವನ್ನ ಅಮೆರಿಕ ಎಷ್ಟರ ಮಟ್ಟಿಗೆ ಅದನ್ನ ತೋರಿಸ್ತಿದೆ ಅಂತಂದ್ರೆ ನೋಡಿ, ಈಗಾಗಲೇ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ನಲ್ಲಿ ಇತಿಹಾಸದಲ್ಲೇ ಕ್ರೂರಿಯನ್ನ ನಾವು ಕೊಂದಿದ್ದೀವಿ ಎನ್ನುವ ಮುಖಾಂತರವಾಗಿ ಖಮೇನಿ ಸಾವನ್ನ ದೃಢಪಡಿಸಿದೆ ಇರಾನ್. 36 ವರ್ಷಗಳ ಕಾಲ ದೀರ್ಘಕಾಲದ ಸರ್ವೋಚ್ಚ ನಾಯಕನಾಗಿ ಆಳ್ವಿಕೆ ನಡೆಸಿದಂತ
ಖಮಾನಿಯ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ ಈಗಾಗಲೇ ಖಮೇನಿ ಸಾವನ್ನ ದೃಢಪಡಿಸಿರುವಂತದ್ದು. ಅಲ್ಲಿನ ಆಡಳಿತ ಖಮೇನಿ ಸಾವಿನ ಹಿನ್ನೆಲೆಯಲ್ಲಿ 40 ದಿನ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ದಾಳಿಯಲ್ಲಿ ಖಮೇನಿ ಪುತ್ರಿ ಅಳಿಯ ಕೂಡ ದುರ್ಮರಣ ಅಪ್ಪಿರುವಂತದ್ದು. ನೋಡಿ, ಪ್ರಮುಖವಾಗಿ ಒಂದು ಕಡೆ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಹಾಗೆ ಮತ್ತೊಂದು ಕಡೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಅನ್ನ ಮಾಡಿದ್ರು. ಖಮೇನಿ ಹತ್ಯೆ ಮಾಡಿದ್ದೀವಿ ಅಂತ ಅವರ ಸೇನಾ ಸೈನಿಕರು ವಿತ್ ಪ್ರೂಫ್ ಫೋಟೋ ಸಮೇತ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಅವರಿಗೆ ಕಳಿಸ್ಕೊಟ್ಟಿದ್ರಂತೆ. ಅದಾದ ನಂತರವಾಗಿ ಖಮೇನಿ ಹತ್ಯೆ ಆಗಿದೆ ಎನ್ನುವ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಹಾಗೆ ನೆತನ್ಯಾಹು ಇಬ್ರು ಕೂಡ ಪೋಸ್ಟ್ ಮುಖಾಂತರವಾಗಿ ದೃಢಪಡಿಸಿದ್ರು. ಆದ್ರೆ ಇರಾನ್ ಆಡಳಿತ ಮಂಡಳಿ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೂಡ ಹೇಳಿರಲಿಲ್ಲ. ಖಮೇನಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇರಾನ್ ಆಡಳಿತ ದೃಢಪಡಿಸಿರುವಂತದ್ದು ಹೌದು, ಖಮೇನಿ ಸಾವಾಗಿದೆ ಎನ್ನುವಂತಹ ವಿಚಾರವಾಗಿ 40 ದಿನಗಳ ಕಾಲ ದೇಶದಲ್ಲಿ ಶೋಕಾಚರಣೆಯನ್ನ ಮಾಡಲಾಗುತ್ತೆ. ಕೇವಲ ಖಮೇನಿ ಮಾತ್ರ ಅಲ್ಲ, ಖಮೇನಿ ಪುತ್ರಿ ಹಾಗೆ ಅಳಿಯ ಇಬ್ರು ಕೂಡ ಈ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಖಮೇನಿಯ ಅವರ ಮನೆಯ ಮುಂದೆ ಒಂದು ಬಾಂಬ್ ದಾಳಿಯನ್ನ ಮಾಡಲಾಗಿತ್ತು. ಅದಾದ ನಂತರವಾಗಿ ಆ ಬಾಂಬ್ ದಾಳಿಯಲ್ಲಿ ಸೈನಿಕರು, ಸೇನಾಧಿಕಾರಿಗಳು, ಅದರ ಜೊತೆಗೆ ಖಮೇನಿ ಕೂಡ ಸಾವನ್ನಪ್ಪಿದ್ದಾರೆ ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಢಪಡಿಸಲಾಗಿತ್ತು. ವೈಮಾನಿಕ ದಾಳಿಯಲ್ಲಿ ಖಮೇನಿಯನ್ನ ಅಮೆರಿಕ ಹೊಡೆದುರುಳಿಸಿದೆ. ಖಮೇನಿ ಜೊತೆ ಸೇನಾ ಮುಖ್ಯಸ್ಥ ಸೇರಿ 6 ಮಂದಿ ಸಾವನ್ನಪ್ಪಿರುವಂತದ್ದು. ಖಮೇನಿ ಸಾವನ್ನ ಖುದ್ದು ಖಚಿತಪಡಿಸಿದ್ದಾರೆ ಬೆಂಜಮಿನ್ ನೆತನ್ಯಾಹು. 86 ವರ್ಷದ ಖಮೇನಿ ಮೃತದೇಹವನ್ನ ಜಪ್ತಿ ಮಾಡಿದೆ ಅಮೆರಿಕ ಸೇನೆ. ಈಗ ಈ ದಾಳಿ ಎಷ್ಟು ಭೀಕರತೆಯಿಂದ ಕೂಡಿತ್ತು ಅಂತಂದ್ರೆ, ಒಂದು ಕಡೆ ಪ್ರತಿಯೊಂದು ದೃಶ್ಯವೂ ಕೂಡ ನಮಗೆ ಮೈ ಜುಮ್ ಎನಿಸುವ ರೀತಿ ಇತ್ತು. ಇಡೀ ಇರಾನ್ ಅನ್ನ ಸರ್ವಾಧಿಕಾರಿಯಾಗಿ ಅದರ ಜೊತೆಗೆ ದೀರ್ಘಕಾಲಿಕ ಸರ್ವೋಚ್ಚ ನಾಯಕನಾಗಿ ಆಳಿದಂತಹ ಖಮೇನಿ ಅಂತ್ಯವನ್ನ ಅಮೆರಿಕ ಎಷ್ಟರ ಮಟ್ಟಿಗೆ ಅದನ್ನ ತೋರಿಸ್ತಿದೆ ಅಂತಂದ್ರೆ ನೋಡಿ, ಈಗಾಗಲೇ ಖಮೇನಿ ಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಪೋಸ್ಟ್ ಮಾಡಿದ್ರು. ಆ ಪೋಸ್ಟ್ ನಲ್ಲಿ ಇತಿಹಾಸದಲ್ಲೇ ಕ್ರೂರಿಯನ್ನ ನಾವು ಕೊಂದಿದ್ದೀವಿ ಎನ್ನುವ ಮುಖಾಂತರವಾಗಿ